ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮುತ್ತಣ್ಣನವರ ಆತ್ಮೀಯದ ಸ್ವಾಗತ. ಇವತ್ತಿನ ವಿಷಯ ತುಂಬ ಒಂದು ಅಚಾನಕವಾಗಿ ಬಂದಂಥ ವಿಷಯ. ಏನು ಮಾತಾಡೋದು ಬಾಯಲ್ಲಿ ತಿಳಿಯಲ್ಲ ಸ್ನೇಹಿತರೆ. ಮುಖ್ಯಮಂತ್ರಿ ಅಂದರೆ ಹೀಗಿರಬೇಕು, ಜನಸೇವಕ ಅಂದರೆ ಹೀಗಿರಬೇಕು, ಜನಗಳ ಕಷ್ಟಕ್ಕೆ ಸಂಧಿಸರು ಅಂದ್ರೆ ಈತಿರಬೇಕು ಅಂತ ಒಂದು ನೀತಿ ಪಾಠ ಎಲ್ಲ ನಮ್ಮ ದೇಶದ, ರಾಜ್ಯದ, ಕರ್ನಾಟಕದ ಎಲ್ಲ ರಾಜ್ಯಗಳಿಗೂ ಒಂದು ನೀತಿ ಪಾಠವನ್ನು ಮಾಡಿದಂತಿದೆ. ಇದು 50 ವರ್ಷದಿಂದ ನಿಮಗೆಲ್ಲ ತಿಳಿದ ನ್ಯೂಸಲ್ಲಿ ನೋಡಿರಬೇಕು. 50 ವರ್ಷದಿಂದ ಆ ಗ್ರಾಮಕ್ಕೆ ಬಸ್ ಇರಲಿಲ್ವಂತೆ. ಮಕ್ಕಳು ಎಷ್ಟೋ ಕಿಲೋಮೀಟ್ರು ನಡೆದು ಬರಬೇಕಾಗಿತ್ತಂತೆ. ಆ ಖುಷಿ, ಆ ದುಃಖ, ಸ್ಕೂಲಿಗೆ ಬರೋಕ್ಕಾಗಲ್ಲ, ಲೇಟ್ ಆಗುತ್ತೆ, ಬಸ್ಸು ಬೇಕು ವಿಜಯ್ ಮಾಮ ಅಂತ ಆ ಮಕ್ಕಳು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮುಂದೆ ಬಂದು ಬೇಡ್ಕೊಂತಾರೆ. ಯಾವಾಗ ಆ ವಿಡಿಯೋ ವೈರಲ್ ಆಗಿ ವಿಜಯವನ್ನು ತಲುಪುತ್ತೋ ಅದೇ ಆನ್ ದ ಸ್ಪಾಟ್ ನೆಕ್ಸ್ಟ್ ಡೇನೇ ಆ ಗ್ರಾಮಕ್ಕೆ ಬಸ್ಸು ಬರುತ್ತೆ. ಆ ಬಸ್ಸು ಬಂದ ತಕ್ಷಣ ಆ ಗ್ರಾಮದಲ್ಲಿ ಖುಷಿ, ಆ ಮಕ್ಕಳಲ್ಲಿ ಖುಷಿ. ದೇಶದ ಭವಿಷ್ಯ ಕಣ್ರಿ, ಇಂದಿನ ಮಕ್ಕಳು ಮುಂದಿನ ನಮ್ಮ ಭವಿಷ್ಯ. ಹಾಗಾಗಿ ಅವ್ರಿಗೇನು ಸವಲತ್ತು ಶಿಕ್ಷಣಕ್ಕೆ ಕೊಡಬೇಕೋ ಅದನ್ನು ಕೊಡಬೇಕು. ಹಾಗಾಗಿ ವಿಜಯ್ ಅವರು ಆ ಮಾಮ ನಮಗೆ ಬಸ್ಸು ಕಳಿಸಿ, ಬಸ್ ಇಲ್ಲ, ನಮಗೆ ನಡೆದಾಡೋಕ್ಕಾಗಲ್ಲ, ಸ್ಕೂಲಿಗೆ ಹೋಗೋಕ್ಕೆ ಅಂದ ತಕ್ಷಣ ನೆಕ್ಸ್ಟ್ ಡೇ ಇತಿಹಾಸದಲ್ಲಿ 50 ವರ್ಷ ಆ ಗ್ರಾಮಕ್ಕೆ ಬಸ್ ಇರಲಿಲ್ವಂತೆ. ವಿಜಯ್ ಅವರು ಬಂದು ಕೇಳಿದ ತಕ್ಷಣ ನೆಕ್ಸ್ಟ್ ಡೇನೆ ಬಸ್ ಕಳಿಸಿದ್ದಾರೆ. ಅಂದರೆ ಇದು ಕಣ್ರಿ ನಿಜವಾದ ಅಭಿವೃದ್ಧಿ. ನಿಜವಾದ ಅಭಿವೃದ್ಧಿ. ಅವರ ರಾಜಕೀಯ ಸಿದ್ಧಾಂತಗಳು, ರಾಜಕೀಯೇತರ ಕಾರ್ಯಗಳು ಏನೇ ಇರ್ಬೋದು, ಅದು ತಪ್ಪಾಗಿದ್ರೆ ಅದನ್ನು ಯಾವುದೇ ವಿಜಯ ಆಗಿರಲಿ ಅದನ್ನು ಖಂಡಿಸ್ತೀವಿ. ಆದರೂ ಒಳ್ಳೆ ಕೆಲಸ ಮಾಡಿರೋದು ಮಾದರಿಯಾಗಿದ್ದಾರೆ. 50 ವರ್ಷದಲ್ಲಿ ಎಷ್ಟೋ ಪಕ್ಷಗಳು, ಎಷ್ಟೋ ಆಳ್ವಿಕೆಗಳು ಆಗಿದ್ದಾವೆ. ಆದರೆ ಯಾವ ವ್ಯಕ್ತಿಗಳು ಅಲ್ಲಿಗೆ ಬಸ್ಸು ಕಳಿಸಿರಲಿಲ್ಲ. ಆದರೆ ವಿಜಯ್ ಅವರು ನೆಕ್ಸ್ಟ್ ಡೇನೆ ಆ ಗ್ರಾಮಕ್ಕೆ ಬಸ್ಸು ಕಳಿಸಿದ್ದಾರೆ. ಆ ಮಕ್ಕಳ ಕಣ್ಣಲ್ಲಿ ಆನಂದ ಭಾಷ, ಹಿರಿಯರಲ್ಲಿ ಎಲ್ಲೋ ನಮ್ಮ ಮನೆಗೆ ಏನೋ ದೇವರೇ ಬಂದಂಥ ರೂಪದಲ್ಲಿ ಆ ಬಸ್ಸನ್ನು ಸಿಂಗಾರಗೊಳಿಸಿದ್ದಾರೆ. ಆ ಕಂಡಕ್ಟರ್, ಡ್ರೈವರ್ನು ದೇವರ ರೀತಿ ಪೂಜೆ ಮಾಡಿ ಸನ್ಮಾನಿಸಿದ್ದಾರೆ. ಆ ಮಗು ಮಾತಾಡಿರೋ ವಿಡಿಯೋ ನೋಡಿದ್ದೀನಿ. ವಿಡಿಯೋ ಹಾಕೋಕ್ಕೆ ನಮಗೆ ರೈಟ್ಸ್ ಇರಲ್ಲ ಯೂಟ್ಯೂಬಲ್ಲಿ, ಮಾನಿಟೈಸನ್ ಆಗೋ ತನಕ. ಹಾಗಾಗಿ ತಮ್ಲೈನಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಆ ಮಗುವಿನ ಒಂದು ಕಳಕಳಿ ಮನೆಗೆ ತಳಪತಿ ವಿಜಯ್ ಅವರು ಸ್ಪಂದಿಸಿ ಆ ಗ್ರಾಮಕ್ಕೆ ಬಸ್ಸನ್ನು ಕಳಿಸಿ ಆ ಮಕ್ಕಳ ಶಿಕ್ಷಣಕ್ಕೆ, ಆ ಊರಿಗೆ ನೆರವಾಗಿದ್ದಾರೆ. 50 ವರ್ಷದಲ್ಲಿ ಮಾಡದಿದ್ದ ಕೆಲಸವನ್ನು ವಿಜಯ್ ಅವರಿಂದು ಮಾಡಿ ಮಾದರಿಯಾಗಿದ್ದಾರೆ. ಆ ಮಕ್ಕಳ ಹೃದಯದಲ್ಲಿ ರಾಜನಾಗಿ ಕೂತಿದ್ದಾರೆ ಅಂತ ಹೇಳ್ತಾ, ಎಲ್ಲ ಒಂದು ಮುಖ್ಯಮಂತ್ರಿಗಳು, ಎಲ್ಲ ವ್ಯಕ್ತಿಗಳು ಈ ಕಾರ್ಯಗಳನ್ನು ಮಾಡಬೇಕಣ್ರಿ. ಇಂಥ ಒಂದು ಗ್ರಾಮಗಳಿಗೆ ಬಸ್ಸೇ ಕಾಣದೇ ಇರೋಂಥ ಗ್ರಾಮಗಳಿಗೆ ಬಸ್ಸನ್ನು ಕಳಿಸಿ ಆ ಮಕ್ಕಳಿಗೆ ಆನಂದ ವರ್ಷ ನೋಡಲು ಉದ್ಗಾರವೇಗೊಂಡಿತ್ತು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾರೋ ತೇಜೋವಧೆಗೆ ಈ ವಿಡಿಯೋ ಅಲ್ಲ, ಉತ್ತಮ ಸಮಾಜಕ್ಕಾಗಿ, ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಈ ವಿಡಿಯೋ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್, ಜೈ ಕನ್ನಡಾಂಬೆ.